ಬೊಂಬೆಯಾಟವಯ್ಯ ತಿರು ಬೊಂಬೆಯಾಟವಯ್ಯ ನೀ ಸೂತ್ರಧಾರಿ ನ ಪಾತ್ರಧಾರಿ ತಡವ ಸೇರಿಸಯ್ಯ ಬೊಂಬೆಯಾಟವಯ್ಯ. ಬೊಂಬೆಯಾಟವಯ್ಯ ಇದು ಬೊಂಬೆಯಾಟವಯ್ಯ. 96ರ ಇಳಿ ವಯಸ್ಸಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡ ಭೀಮವ್ವ ಶಿಳ್ಳೆಕ್ಯಾತರ್. ನಮ್ಮ ನಾಡು ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ಸಂಸ್ಕೃತಿ ಹೀಗೆ 10 ಕ್ಷೇತ್ರಗಳಲ್ಲಿ ತನ್ನದೇ ಛಾಪು ಮೂಡಿಸಿದಂತಹ ನಾಡು. ಅದರಲ್ಲೂ ಈ ತೊಗಲುಗೊಂಬೆ ಆಟವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಹೆಮ್ಮೆ ಸಲ್ಲುವಂಥದ್ದು ಭೀಮವ್ವ ಶಿಳ್ಳೆಕ್ಯಾತರ್ ಅವರಿಗೆ. ಶ್ರೀಯುತರು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೋರನಾಳ ಗ್ರಾಮದಲ್ಲಿ 1929ರಲ್ಲಿ ಜನಿಸಿದರು. ತಮ್ಮ 14ನೇ ವಯಸ್ಸಿನಿಂದ ಇಲ್ಲಿಯವರೆಗೂ ತೊಗಲುಗೊಂಬೆ ಆಟವನ್ನ ಕುಲಕಸುಬಾಗಿ ಮಾಡುತ್ತಾ ಇದನ್ನೇ ವೃತ್ತಿಯಾಗಿಸಿಕೊಂಡವರು. ಶಿಕ್ಷಣದಿಂದ ವಂಚಿತರಾಗಿದ್ದರೂ ಕೂಡ ತಮ್ಮ ಕೌಶಲ್ಯದಿಂದ ಜೀವನವನ್ನ ರೂಪಿಸಿಕೊಂಡು ಪದ್ಮಶ್ರೀ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಂಡವರು. ತೊಗಲುಗೊಂಬೆ ಆಟ ಗ್ರಾಮೀಣ ಪ್ರದೇಶದ ಕಲೆಯಾದರೂ ಸಹ ವಿದೇಶದಲ್ಲಿಯೂ ಈ ಕಲೆ ಪ್ರದರ್ಶನಗೊಂಡಿದೆ. ಅಮೆರಿಕ, ಪ್ಯಾರಿಸ್, ಇಟಲಿ, ಇರಾನ್ ಮತ್ತು ಇರಾಕ್, ಸ್ವಿಟ್ಜರ್ಲ್ಯಾಂಡ್, ಹಾಲೆಂಡ್ ಮುಂತಾದ ದೇಶಗಳಲ್ಲಿ ರಾಮಾಯಣ, ಮಹಾಭಾರತದಂತಹ ಹಾಗೂ ಪ್ರಸ್ತುತ ವಿದ್ಯಮಾನಗಳನ್ನ ಭೀಮವ್ವನವರು ತೊಗಲುಗೊಂಬೆಯ ಆಟದ ಮೂಲಕ ಪ್ರದರ್ಶನ ನೀಡಿ ನಾಡಿನ ಕಲೆ ಮತ್ತು ಸಂಸ್ಕೃತಿ ಪರಂಪರೆಯನ್ನ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಸಾಧನೆಗೆ ಸರ್ಕಾರವು ಸಾಕಷ್ಟು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ ಮತ್ತು 10 ಸಂಘ ಸಂಸ್ಥೆಗಳು ಕೂಡ ಅಭಿನಂದಿಸಿವೆ. ಜೊತೆಗೆ ಕೇಂದ್ರ ಸರ್ಕಾರವು ಕಲಾ ವಿಭಾಗದಲ್ಲಿ ನೀಡುವಂತಹ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡುವುದರ ಮೂಲಕ ಗೌರವಿಸಿದೆ. ಇಂತಹ ಮಹನೀಯರ ಆಗಮನದಿಂದ ಅಜ್ಜನ ಜಾತ್ರೆಯ ವೈಭವ ಮತ್ತಷ್ಟು ಮೆರುಗುಗೊಂಡಿದೆ. ಅಜ್ಜನ ಜಾತ್ರೆಗೆ ಆಗಮಿಸಿದ ಪದ್ಮಶ್ರೀ ಪುರಸ್ಕೃತೆ ಭೀಮವ್ವ ಶಿಳ್ಳೆಕ್ಯಾತರ್ ಅವರಿಗೆ ಧನ್ಯವಾದಗಳು.